ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕಾರ್ಯರತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. SBIನಲ್ಲಿ ಕಾರ್ಯರತಂಥ ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು 9/5/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 29/5/2025 ಕೊನೆಯ ದಿನಾಂಕ ಆಗಿರ್ತದೆ. ಮತ್ತಿನ್ನು ವೇಕೆನ್ಸಿ ಯಾವ ರೀತಿ ಇದಾವೆ ಅಂದ್ರೆ ನೋಡಿರಿ, ವೇಕೆನ್ಸಿ ಬೆಂಗಳೂರಾಗ ಕರ್ನಾಟಕದಾಗ ಅಂದರೆ ಕನ್ನಡದೊಳಗೆ 250 ವೇಕೆನ್ಸಿ ಖಾಲಿ ಇದಾವೆ. ಇವು ಕ್ಯಾಟಗರಿ ವೈಸ್ ನೋಡೋದಾದರೆ 37 SC, 18 ST, OBC 67, EWS 25, ಜನರಲ್ ಕ್ಯಾಂಡಿಡೇಟ್ಗೆ 103 ವೇಕೆನ್ಸಿ ಖಾಲಿ ಇದ್ದು, ಇನ್ನು ಬ್ಯಾಕ್ಲಾಗ್ ವೇಕೆನ್ಸಿ ಹತ್ತಿ ಟೋಟಲ 39 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಕರ್ನಾಟಕದಲ್ಲಿ ಸ್ಪೆಷಲಾಗಿ 250 ವೇಕೆನ್ಸಿ ಖಾಲಿ ಇದಾವೆ. ಇನ್ನು ಟೋಟಲಾಗಿ SBI ಬ್ಯಾಂಕ್ನಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 2600 ವೇಕೆನ್ಸಿ ಖಾಲಿ ಇದಾವೆ ರೀ. ಈ 2600 ವೇಕೆನ್ಸಿಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏಜ್ ಲಿಮಿಟ್ ಯಾವ ರೀತಿ ಐತಿ ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರಬೇಕು ಮತ್ತು ಅಪ್ಲಿಕೇಶನ್ ಫೀ ಯಾವ ರೀತಿ ಐತಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಪ್ಲಿಕೇಶನ್ ಹಾಕಬೇಕಾದ ಅಭ್ಯರ್ಥಿಗೆ 21 ವರ್ಷದ ಮೇಲೆ ಮತ್ತು 31 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. SC ST ಕ್ಯಾಂಡಿಡೇಟ್ ಆಗಿದ್ದರೆ 5 ವರ್ಷ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ಮತ್ತಿನ್ನು ಅದರ್ಸ್ ಬ್ಯಾಕ್ವರ್ಡ್ ಆಗಿದ್ದರೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕ್ಕೆ ಅಪ್ಲೈ ಆಗ್ತದೆ. ಇನ್ನು PWBD ಕ್ಯಾಟಗರಿ ವೈಸ SC ST 15 ವರ್ಷ, OBC 13, ಇನ್ನು ಜನರಲ್ ಕ್ಯಾಂಡಿಡೇಟ್ ಆಗಿದ್ದರೆ 10 ವರ್ಷ ಏಜ್ ರಿಲ್ಯಾಕ್ಷನ್ PWBD ಅಭ್ಯರ್ಥಿಗಳಿಗೆ ಅಪ್ಲೈ ಆಗ್ತದೆ. ಇನ್ನು ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಂದ್ರೆ ನೋಡಿರಿ, ಆನ್ಲೈನ್ ಟೆಸ್ಟ್ ಇರುತ್ತೆ. ಇದು ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ. 2 ತಾಸು ಟೈಮಿಂಗ್, 4 ಸೆಕ್ಷನ್ ಒಳಗೆ ಟೋಟಲ್ ಮಾರ್ಕ್ಸ 120 ಮಾರ್ಕ್ಸ ಎಕ್ಸಾಮನ್ನು ನಡೆಸಲಾಗ್ತದೆ. ಮತ್ತು ಸಬ್ಜೆಕ್ಟ್ ಯಾವ್ಯಾವ ಇರ್ತಾವೆ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ, ಟೈಮಿಂಗ್ ಬಂದುಬಿಟ್ಟು 30 ನಿಮಿಷ ಇರ್ತೈತಿ. ಇನ್ನು ಎರಡನೇದಾಗಿ ನೋಡೋದಾದರೆ ಬ್ಯಾಂಕಿಂಗ್ ನಾಲೆಜ್, ಇದು 40 ಕ್ವಶನ್ಸ್ ಇರ್ತಾವೆ, 40 ಮಾರ್ಕ್ಸ, 40 ನಿಮಿಷ ಟೈಮ್ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಜನರಲ್ ಅವೇರ್ನೆಸ್ ಅಥವಾ ಎಕನಾಮಿ, ಇದು 30 ಕ್ವಶನ್ಸ್ ಇರ್ತಾವೆ, 30 ಮಾರ್ಕ್ಸ, 30 ನಿಮಿಷ ಕಾಲಾವಕಾಶ ಇರುತ್ತೆ. ಇನ್ನು ನಾಲ್ಕನೇದಾಗಿ ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ 20 ಕ್ವಶನ್ಸ್ ಇರ್ತಾವೆ, 20 ಮಾರ್ಕ್ಸ, ಇನ್ನು 20 ನಿಮಿಷ ಟೈಮಿಂಗ್ ಇರುತ್ತೆ. ಟೋಟಲಾಗಿ ನೋಡೋದಾದರೆ 120 ಕ್ವಶನ್ಸ್ ಇರ್ತವೆ, 120 ಮಾರ್ಕ್ಸ, ಅಂದರೆ 1 ಕ್ವಶನ್ಸ್ಗೆ 1 ಮಾರ್ಕ್ಸ, 2 ತಾಸು ಕಾಲಾವಕಾಶ ಇರ್ತದೆ. ಇನ್ನು ಎರಡನೇದಾಗಿ ಇದರಲ್ಲಿ 50 ಮಾರ್ಕ್ಸಿಗೆ 50 ಮಾರ್ಕ್ಸ್ ಇರುತ್ತೆ. ಇದು ಲೆಟರ್ ರೈಟಿಂಗ್ ಮತ್ತು ಎಸ್ಸೆ ಇಂಗ್ಲೀಷ್ ಒಳಗೆ ಬರೆದಿರ್ತೈತಿ. ಇದು ಕಾಲಾವಕಾಶ 30 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಮತ್ತು ಯಾವುದೇ ಇದು ಆಬ್ಜೆಕ್ಟ್ ಆಫ್ ಪೇಪರ್ಗೆ ನೆಗೆಟಿವ್ ಮಾರ್ಕಿಂಗ ಇರೋಂಗಿಲ್ಲ. ಮತ್ತು ಇಂಟರ್ವ್ಯೂನಲ್ಲಿ 50 ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಟೋಟಲಾಗಿ ಫೈನಲ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಅಭ್ಯರ್ಥಿಗಳನ್ನ ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂನಲ್ಲಿ ಸಪ್ರೇಟಾಗಿ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಆದ ಮೂಲಕ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಕ್ಯಾಟಗರಿ ವೈಸ ಜನರಲ್ ಅಥವಾ EWS ಅಥವಾ OBC ಅಭ್ಯರ್ಥಿಗಳಿಗೆ 750 ಫೀ ಇದ್ದು, SC ST PWBD ಅಭ್ಯರ್ಥಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಅಭ್ಯರ್ಥಿಗಳು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡ್ಬೋದಾಗಿರ್ತದೆ. ಅದು 9/5/2025 ಪ್ರಾರಂಭವಾಗಿದ್ದು ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 29/5/2025 ಕೊನೆಯ ದಿನಾಂಕ ಆಗಿದೆ. ಮತ್ತಿನ್ನು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡ್ಬೇಕಂದ್ರೆ ರೀಸೆಂಟ್ ಫೋಟೋಗ್ರಾಫಿ ಆಗಿರಬೇಕು, ಅದು JPG ಅಥವಾ JPEG ಫಾರ್ಮಲ್ಲಿ ಇರಬೇಕು. ಇನ್ನು ಸಿಗ್ನೇಚರ ಮತ್ತು ಲೆಫ್ಟ್ ಥಂಬ್ ಆಗಿರ್ಬೋದು, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇರುತ್ತೆ, ಮತ್ತು ID ಪ್ರೂಫ್ PDF ಇರಬೇಕು. ಮತ್ತಿನ್ನು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು PDF ಇರಬೇಕು. ಇನ್ನು ಜಾಬ್ ಪ್ರೊಫೈಲ್ ಸರ್ಟಿಫೈಡ್ ಎಕ್ಸಿಕ್ಯೂಟ್ ಅಥವಾ ಪ್ರೀವಿಯಸ್ ಎಂಪ್ಲಾಯರ್ಸ್ ನೀವು ಎಕ್ಸ್ಪೀರಿಯನ್ಸ್ ಲೆಟ್ರ್ ಇದ್ದರೆ ಅದು ಇರಬೇಕು. ಯಾವುದೇ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾದ್ರೆ ಅದು PDF ಫಾರ್ಮ್ನಲ್ಲಿ
ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ. ಎಲಿಜಿಬಲ್ ಆದ ಅಭ್ಯರ್ಥಿಗಳು ಯಾರು ಅಂದರೆ ಗ್ರ್ಯಾಜುಯೇಟ್ ಆಗಿರಬೇಕು, ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಚಾರ್ಟೆಡ್ ಅಕೌಂಟೆಂಟ್ ವುಡ್ ಆಲ್ಸೋ ಬಿ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ನೀವು ಅಪ್ಲಿಕೇಶನನ್ನು SBI ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು ಮತ್ತು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಫಿಲಪ್ ಮಾಡಬೇಕಾಗಿರ್ತದೆ. ಅಪ್ಲಿಕೇಶನನ್ನು SBI ಆಫಿಷಿಯಲ್ ವೆಬ್ಸೈಟ್ ಆದ ನೀವು SBI ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.